ಇದರ ಹಿಂದಿನ ಪ್ರಕರಣ ಹೆಣ್ಣು ಮಗಳು ತಾನಿರುವ ಪರಿಸ್ಥಿತಿಯನ್ನು ಮೀರಿ ನಿಂತು ಓದಬೇಕು ಅನ್ನೋ ಬಯಕೆ. ಈಗಿರುವ ಪ್ರಕರಣ ಅಲ್ಲಾದರೂ ಬುದ್ಧಿ ಬಂದಿದೆ, ದೊಡ್ಡ ಕೋರ್ಸು MBBS ಮಾಡಬೇಕು ಅನ್ನೋ ಆಸೆ. ಈಗ ಬಂದಿರೋ ಕತೆ ಚಿಕ್ಕ ಪುಟಾಣಿಯ ಚಿಕ್ಕ ಕನಸುಗಳು. ಬಟ್ ಈ ಕನಸನ್ನು ನಾಳೆ ಅವಳನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೋ ನನಗೆ ಗೊತ್ತಿಲ್ಲ. ಭಾಳ ಮಕ್ಕಳಲ್ಲಿ ಆರಂಭದಲ್ಲಿ ಕಾಣಿಸುವಂತಹ ಕೆಲವು ಹೊಳಪುಗಳು ಸ್ವಲ್ಪ ಬೆಳವಣಿಗೆ ಆದ ಮೇಲೆ ಇರಲ್ಲ. ಬಟ್ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅವಳಿರುವ ಪರಿಸ್ಥಿತಿಗೆ, ಕೌಟುಂಬಿಕ ಪರಿಸ್ಥಿತಿಗೆ ಪಟ್ಟಿರೋ ಆಸೆಗೋಸ್ಕರ ಈ ಮಗುಗೆ ಏನಾಗುತ್ತೋ ಅದು ಹೆಲ್ಪ್ ಮಾಡಿ ಅಂತ ನಾವು ತೀರ್ಮಾನ ಮಾಡಿರಬಹುದು ಅಂತ ಕಾಣುತ್ತೆ. ಬೆಂಗಳೂರಿನ ಬಾಜುನಲ್ಲೇ ಇರೋಂಥ ಆನೇಕಲ್ ಕತೆ. ಮನೆಯಲ್ಲೇ ಕೂತು ಕೀಬೋರ್ಡ್ ನುಡಿಸುತ್ತಾ ತನ್ನ ಕಂಠದ ಮೂಲಕ ಮೋಡಿ ಮಾಡ್ತಿರುವ ಈ ಬಾಲಕಿ ಹೆಸರು ಹಿರಣ್ಮಯಿ. ಆನೇಕಲ್ ಪಟ್ಟಣದ ಮಾಧ್ಯಮಿಕ ಪಾಠಶಾಲೆಯಲ್ಲಿ 3ನೇ ತರಗತಿ ವ್ಯಾಸಂಗ ಮಾಡ್ತಾ ಇರುವ ಈಕೆ ಸಂಗೀತದ ಜೊತೆಗೆ ಓದಿನಲ್ಲೂ ಗಮನ ಹರಿಸಿದ್ದಾಳೆ. ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಡ್ತಿದ್ದಾಳೆ ಈ ಪುಟಾಣಿ. ಇನ್ನು ಈಕೆಯ ಸಂಪೂರ್ಣ ಜವಾಬ್ದಾರಿ ಈಕೆ ಅಜ್ಜಿ ಮಂಜುಳಾ ಅವರ ಮೇಲಿದೆ. ಹಿರಣ್ಮಯಿಯ ತಂದೆ ತಾಯಿ ಜಗಳವಾಡಿಕೊಂಡು ಬೇರೆಯಾಗಿದ್ದಾರೆ. ಹೀಗಾಗಿ ಅಜ್ಜಿ ಮೊಮ್ಮಗಳ ಜವಾಬ್ದಾರಿ ಹೊತ್ತಿದ್ದಾರೆ. ಅಜ್ಜಿ ಮಂಜುಳಾ ಅವರು ಸಹ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿ ಜೀವನ ನಡೆಸ್ತಾ ಇದ್ದು, ಈಗ ಮೊಮ್ಮಗಳ ಜವಾಬ್ದಾರಿ ಆಕೆಯ ಮೇಲಿದೆ. ಇದರಿಂದಾಗಿ ಮನೆಯ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿದ್ದು, ಇದರ ಮಧ್ಯೆ ಮೊಮ್ಮಗಳ ಸಂಗೀತದ ಆಸಕ್ತಿ ಕಂಡ ಅಜ್ಜಿ ಆಕೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆದ್ರೆ ಆಕೆಯ ಸಂಗೀತಾಭ್ಯಾಸಕ್ಕೆ ಶುಲ್ಕ ಹೊಂದಿಸಲು ಪರದಾಡ್ತಿದ್ದಾರೆ. ಅಪ್ಪ ಅಮ್ಮನ ಅಕ್ಕರೆಯಿಂದ ವಂಚಿತಳಾಗಿ ಅಜ್ಜಿಯ ಮಡಿಲು ಸೇರಿರುವ ಹಿರಣ್ಮಯಿಯ ಸಂಗೀತದ ಕನಸು ಕಮರಬಾರದೆಂಬ ಆಶಯ ನಮ್ಮದು. ಅಮರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್. ಫ್ಯಾಮಿಲಿ ಇಶ್ಯೂ ಏನಾದ್ರು ಇದ್ದುಕೊಂಡೋಗ್ಲಿ, ಮಗು ಇಂಟ್ರೆಸ್ಟ್ಗಳು ಇಂಪಾರ್ಟೆಂಟು. ಸಾಮಾನ್ಯ ಇಂಥ ಪ್ರಕರಣಗಳಲ್ಲಿ ಮಕ್ಕಳುಗಳು ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ತಂದೆ ತಾಯಿ ವಿಚಾರದಲ್ಲಿ ಹೀಗೆಲ್ಲ ಆದಾಗ ಮಕ್ಕಳು ಕೊಲ್ಯಾಪ್ಸ್ ಆಗ್ತಾರೆ. ಬಟ್ ಭಾಳ ಪ್ರಕರಣ ನಾವು ನೋಡಿರೋದ್ರಲ್ಲಿ ಭಾಳ ವಿಚಿತ್ರವಾಗಿ ನಡೆದಿರೋದು ಅಂದರೆ ಅಜ್ಜಿರು ಬ್ಯಾಕಪ್ಪಲ್ಲಿ ನಿಂತಿರ್ತಾರೆ. ಇದು ನನಗೆ ಫಸ್ಟ್ ಕೇಸ್ ಅಲ್ಲ, ಇಂಥದ್ದು ಡಜನ್ ಗಟ್ಟಲೆ ಕೇಸ್ ನೋಡ್ಬಿಟ್ಟಿದ್ದೀನಿ ನಾನಂತೂ. ಅನ್ಬಿಲೀವಬಲ್. ಕೆಲವು ಸರಿ ದ ಸ್ಟ್ರೆಂತ್ ಆಫ್ ದಿ ಗ್ರ್ಯಾಂಡ್ ಮದರ್ಸು ಟೇಕಿಂಗ್ ಓವರ್ ರೆಸ್ಪಾನ್ಸಿಬಿಲಿಟಿನ ಅನ್ಬಿಲೀವಬಲ್ ಇದು. ಏನೋ ನಮ್ಮ ಜೊತೆ ಅಜ್ಜಿ ಮಂಜುಳಾ, ನೀವಾ? ಕೂತ್ಕೊಳ್ಳಿ. ಹೇಳು ಹಿರಣ್ಮಯಿ ತಾನೇ ನೀನಾ? ಅನುರಾಧ ನೀವು ಕಲಾಶಾಲೆ ಅಂದರೆ ಸಂಗೀತದ ಸ್ಕೂಲ್? ಸಂಗೀತ ಅಲ್ಲ ಸರ್, ಮಕ್ಕಳಿಗೆ ಈ ಥರ ಮಕ್ಕಳೊಂದು 35 ಜನ ಮಕ್ಕಳಿಗೆ ನಾನು ಫ್ರೀಯಾಗಿ ಅವ್ರಿಗೆ ಏನು ಆಸಕ್ತಿ ಇದೆಯೋ ಅದ್ರ ಬಗ್ಗೆ ನಾನು ಕಾರ್ಯನಿರ್ವಹಿಸ್ತೀನಿ. ಆ ಮಗು ನಿಮ್ಮ ಮಗು? ನನ್ನ ಮಗು. ಅದನ್ನೇ ಕರ್ಕೊಂಬಂದಿದ್ರಿ? ಯಾರಿಲ್ಲ ನೋಡ್ಕೊಳೋದಕ್ಕೆ. ಓಕೆ, ಫೇರ್. ಓಕೆ, ನೀವು ನೋಡ್ಕೊತ ಮಾಡ್ತೀರಾ? ಸಂಗೀತ ಪ್ರಾಕ್ಟೀಸ್ ಮಾಡಿಸಲ್ವಾ? ಸಂಗೀತ ಎಲ್ಲಿ ಬೇರೆಯವ್ರು ಇದೆಲ್ಲ ಅವ್ರ ಹತ್ರ ಕಳಿಸ್ತೀನಿ ಸರ್. ನಾನು ಸಂಗೀತ ಕಲ್ತೀನಿ. ನಾನು ಬೇಸಿಕಲಿ ಅಡ್ವೊಕೇಟ್. ನಾನು ಆಯಿತು. ಈಗ ಮಗುಗೆ ನೀವು ಏನು ಮಾಡಬೇಕು ಅಂತ ಕಲಾಶಾಲೆ ಅಂತಂದರೆ ಏನು ಮಾಡ್ತೀವಿ? ಅಲ್ಲೇ ಸಂಗೀತ ಸರ್ನ, ಸಂಗೀತ ಇರೋರನ್ನ ಈ ಥರ ಏನು ಆಸಕ್ತಿ ಇದೆ ಮಕ್ಕಳಿಗೆ ಅಲ್ಲೇ ಕರೆಸ್ತೀವಿ ಅವ್ರಿಗೆ. ಅಲ್ಲಿ ಕರೆಸಿ ಅವ್ರಿಗೆ ಆ ಟೀಚರನ್ನು ಕರೆಸ್ತೀರಾ? ಹಂಗೂ ಮಾಡ್ತಾರಾ? ಹಂಗೂ ಎಲ್ಲ ಮಾಡ್ತಾರ ಜನ? ಮಾಡೋದು ಮಕ್ಕಳ ಆಸಕ್ತಿಗೆ ತಕ್ಕಂಗೆ ಮಾಡೋಣ. ಆಲ್ ರೈಟ್, ನೋ ಪ್ರಾಬ್ಲಮ್. ನೀನು ಎಷ್ಟನೇ ಕ್ಲಾಸು? 4ನೇ ಕ್ಲಾಸ್. ಓಕೆ. ನಿಮ್ಮ ಅಜ್ಜಿ ಜೊತೆ ಇದೆಯಾ ನೀನು? ಅವರಪ್ಪ ಅಮ್ಮ ಬೇರೆ ಕಡೆ ಇದ್ದಾರಾ? ಅವರಪ್ಪ ಬೇರೆ ಕಡೆ ಇದ್ದಾರೆ ಸರ್. ಅವ್ರ ಅಮ್ಮನ ಮನೆಗೆ ಹೋಗ್ಬಿಟ್ರು. ಅವ್ರ ಅಮ್ಮನ ಮನೆಗೆ ಇವಳೊಂದು ಬಿಟ್ಬಿಟ್ಟು? ಎಷ್ಟು ಮಕ್ಕಳು ಅವ್ರಿಗೆ? ಇಲ್ಲ, ಇವಳೊಬ್ಳೆ. ಇವಳೊಬ್ಳು ನಿಮ್ಮ ಹತ್ರ ಬಿಟ್ಟು ಅವ್ರು ಹೊರಟೋದ್ರಾ? ಎಲ್ಲಿ? ಜಗಳ ಮಾಡ್ಕೊಂಡು ಅವ್ರ ಅಮ್ಮನ ಮನೆಗೆ. ನೀವು ತಂದೆ ತಾಯಿನಾ? ತಂದೆಯವ್ರ ಅಮ್ಮ, ಅವ್ರ ಅಮ್ಮ. ನಾನು ಅವ್ರ ಮಗುನ ಕರ್ಕೊಂಡು ಹೋಗ್ಲಿಲ್ವಾ ತಾಯಿ? ಇಲ್ಲ, ಅವ್ರಿಗೇನು ಗೊತ್ತಿಲ್ಲ. ಅವ್ರ ಪರ್ಸನಲ್ ಪ್ರಾಬ್ಲಮ್ ಏನಂತ ನನಗೆ ಗೊತ್ತಿಲ್ಲ. ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ ನಮಗೆ ಅವ್ರಿಗೆ. ಓಲೆ ಬಿಟ್ಟಾಕಿ ಬೇಡ. ಇವಳು ನಿಮ್ಮ ಜೊತೆ ಹೊಂದ್ಕೊಂಬಿಟ್ಟಿದ್ದಾಳ? ಯಾವಾಗ ಬೇಕಾದ್ರೂ ಕೇಳಿ ಅವಳಿಗೆ. ನೀನು ಅಜ್ಜಿ ಜೊತೆನೇ ಇರ್ತೀಯಾ? ಎಲ್ಲೂ ಹೋಗಲ್ವಾ ನೀನು? ಹಾಂ, ಆಯಿತು ಬಿಡು, ತಲೆ ಕೆಡ್ಸ್ಕೊಬೇಡ. ಈಗ ನಿಂಗೆ ಇಂಟ್ರೆಸ್ಟ್ ಏನು ಹೇಳು? ಅದೇನೋ ದೊಡ್ಡವ್ರ ವಿಚಾರ, ನಮ್ಗೆ ಯಾಕೆ ಬೇಕದು ಅಲ್ವಾ? ನೀನೇನಂತೀಯ? ನನಗೆ ಬೇಡ. ಹಾಂ, ನನಗೆ ಬರೀ ಓದು, ಬರೀ ಮತ್ತು ಇಂಟ್ರೆಸ್ಟ್ ಏನಾದರೂ ಇದ್ರೆ ಅದಷ್ಟು ಸಾಕು. ಸಾಕಲ್ವಾ? ಹಾಂ, ಕೈ ಕೊಡು, ಕೈ ಕೊಡು. ಗುಡ್ ನೀನು, ವೆರಿ ಗುಡ್.
ಸಖತ್ತಾಗಿ ದೊಡ್ಡ ಆಗ್ತೀಯ ನೋಡಿ ನೀನು. ಹಾಗೆ ಮಾಡಿ ಬಿಡಬೇಡ. ಹಾಂ, ನಿನ್ನ ಇಂಟ್ರೆಸ್ಟ್ ಏನು? ಸಂಗೀತ. ಏನಕ್ಕೆ ಅದು ಹೆಂಗೆ ಬಂತು ನಿಂಗೆ ಸಂಗೀತ ಹೆಂಗೆ ಬಂತು ಇವಳಿಗೆ? ಚಿಕ್ಕವಳಿದ್ದಾಗ ಯಾರಾದ್ರೂ ಒಬ್ರು ಸಂಗೀತ ಹೇಳ್ಕೊಡ್ತಾ ಇದ್ರೆ ಕಿಟಕಿಯಿಂದ ನಾನು ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ದೆ. ಹೌದಾ? ಈಗ ದೊಡ್ಡವಳಾಗ್ಬಿಟ್ಟಿದ್ಯಾ ನೀನು? ಅಲ್ಲ, ಮಗು ಇದ್ದಾಗ ನಾನು ಚಿಕ್ಕವಳು ಅಂತ ನಿಮ್ಮ ಅಜ್ಜಿ ನಿಂಗೆ ಹೇಳಿದ್ದ? ಇಲ್ಲ, ಅವಳಿಗೆ ಗೊತ್ತು ಸಂಗೀತ. ಒಬ್ಬರು ಮೇಡಮ್ ಹೇಳ್ಕೊಡ್ತಾರೆ, ಮಂಜುನಾಥ್ ಅಂತ, ನಮ್ಮ ರೋಡಲ್ಲೇ ಇದ್ದಾರೆ. ಅವ್ರು ಬೇರೆ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ನನಗೆ ಮುದ್ದೆ ತಿನ್ನಿಸೋಕೆ ಹೋಗ್ತಾ ಇದ್ದೆ ಇವಳಿಗೆ. ಅವಳು ಆ ಮನೆದ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ಲು. ಅಲ್ಲಿ ಕಿಟಕಿ ಮೇಲೆ ನಿಲ್ಸಿದ್ದೆ ತಿನ್ನೋಳು. ಆಯಿತು, ಸಂತೋಷ. ಕೇಳಿಸ್ಕೊತಿದ್ಯಾ? ಈಗ ಕೀಬೋರ್ಡ್ ಯಾರು ತೆಕ್ಕೊಟ್ರು ನಿನಗೆ? ನಾನು ಇವಾಗ ಆವರ್ತನಹಳ್ಳಿ ಶ್ರೀಕಾಂತ್ ಸರ್ ಅಂತ ಅಲ್ಲಿ ಹೋಗ್ತೀನಿ. ಅಲ್ಲಿ ಅವರು 1 ತಿಂಗಳಿಗೇನೆ ಅವಳಿಗೆ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಕೊಟ್ಟರು. ಅವ್ರ ಗುರುಗಳು ಅವ್ರಿಗೆ ಕೊಟ್ಟಿರೋದು ಅವ್ರು ನನಗೆ ಕೊಟ್ಟರು. ಹೂವಾ, ಸ್ವಂತ ಕೊಟ್ಟಿರೋದು ಅವಳಿಗೇನು? ಅವ್ರ ಗುರುಗಳು ಅವ್ರಿಗೆ ಕೊಟ್ಟಿದ್ರಾ? ಅದು ನಿಂಗೆ ಕೊಟ್ಬಿಟ್ರಾ? ತಕ್ಕಳಪ್ಪ. ನೀ ಕೀಬೋರ್ಡ್ ಮಾತ್ರನೇ ನುಡಿಸೋದಾ ಅಥವಾ ಹಾಡ್ತೀಯಾ? ಹಾಡ್ತೀನಿ. ಹಾಡೋದಾ? ನಿನ್ಗೆ ಇಂಟ್ರೆಸ್ಟ್ ಇರೋದು ಹಾಡೋದಾ ಅಥವಾ ಇನ್ಸ್ಟ್ರೂಮೆಂಟಾ? ಅಥವಾ ಎರಡರಲ್ಲೂ ಇದೆ ಜಾಸ್ತಿ. ಎರಡೆರಡು ಮಾಡೋಕ್ಕಾಗತ್ತಾ ನೀನು? ಆಗುತ್ತೆ, ಹೆಂಗೆ ಮಾಡ್ತೀನಿ. ಫಸ್ಟ್ ಕ್ಲಾಸಲ್ಲಿ ಹೋದಾಗ ಫಸ್ಟು ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಾರೆ, ಅದನ್ನು ಹೇಳ್ಬಿಡ್ತೀನಿ. ಆಮೇಲೆ ಮತ್ತೆ ಸಾಂಗ್ಸ್ ಈ ಥರ ಏನಾದರೂ ಫುಲ್ ಆಗಿದ್ದರೆ ಇನ್ನೊಂದು ಹೊಸ ಸಾಂಗ್ಸ್ ಹೇಳ್ಕೊಡ್ತಾರೆ, ಅದನ್ನು ಕಲಿತೀನಿ. ಮತ್ತು ಆಮೇಲೆ ಓದ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿರ್ತಾರೋ ಕೀಬೋರ್ಡು ಅದನ್ನು ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಕ್ಲಾಸ್ಗೆ ಕೀಬೋರ್ಡು, ಸಂಗೀತ, ಆಮೇಲೆ ಸಾಂಗ್ ಕೊಟ್ಟಿರ್ತಾರೆ ಅದನ್ನು ಮಾಡ್ತೀನಿ. ವೀಕ್ಲಿ ಒನ್ಸ್ ಮಾತ್ರ ಪ್ರಾಕ್ಟೀಸ್. ವೀಕ್ಲಿ ಒನ್ಸ್ ಅಷ್ಟೇನಾ? ಒಂದೇ ದಿನ ವಾರಕ್ಕೆ ಒಂದಿದೆ. ಸ್ಕೂಲಲ್ಲಿ ಓದೋದು? ಸ್ಕೂಲಲ್ಲಿ ಓದೋದು ನಾನೇ ಫಸ್ಟು. ನಿಜ. ನೀನೇ ಫಸ್ಟ್ ಚೆಕ್ ಮಾಡ್ತೀನಿ. ನಿಮ್ಮ ಸ್ಕೂಲಿಗೆ ಬರ್ತೀನಿ ನಾನು ಚೀಫ್ ಗೆಸ್ಟ್ ಆಗಿ ಫಂಕ್ಷನ್ಗೆ. ಬನ್ನಿ, ಆಗ ಅಲ್ಲಿ ಕೇಳ್ತೀನಿ ನಾನು. HR ಸರ್ಗೆ ಕೇಳಿ, ಅವ್ರು ಹೇಳ್ತಾರೆ. ಅವ್ರ ಹೆಸರೇನಾ? ಉಮೇಶ್ ಸರ್. ಅವ್ರನ್ನ ಕೇಳಬೇಕಾ ನಾನು? ನೀನು ಮೊದಲೇ ಹೋಗಿ ಏನು ಹೇಳ್ಬೇಡ ಅವ್ರಿಗೆ. ಇಲ್ಲ, ನಾನಿನ್ನಿಲ್ಲ, ಸರ್ನ ಹಿಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಳ ನಿಜನೇ ಸರ್, ಸುಳ್ಳಲ್ಲ. ಆಯ್ತಾಯ್ತು, ವೆರಿ ಗುಡ್. ಹಂಗಾರೆ ಸುಳ್ಳು ಹೇಳ್ಬೇಡ, ಯಾವಾಗಲೂ ಹೇಳ್ಬೇಡ, ಗೊತ್ತಾಯ್ತಾ? ಅದೊಂದು ಮಾತ್ರ ತಪ್ಪು ಮಾಡಬೇಡ, ಸುಳ್ಳು ಹೇಳಕ್ಕೆ ಹೋಗ್ಬೇಡ. ಏನಾಗಿದೆ ಅದು ಹೇಳ್ಬಿಡು. ಓಕೆ. ಈಗ ನೀನು ಸಂಗೀತ ಕಲಿತಾ ಇದೀಯಾ? ಎಷ್ಟು ಕಲ್ತಿದ್ದೀಯಾ ಸಂಗೀತ? ವರ್ಣಗಳು, ಸಂಗೀತದಲ್ಲಿ ವರ್ಣಗಳು ಅಂದರೆ ಸರಳೆ ಆಯಿತು, ಜಂಟಿ ವರ್ಷೆ ಆಯಿತು, ಹೌದಾ? ಸರಳೆ ಆಯಿತು, ಜಂಟಿ ವರ್ಷೆ ಆಯಿತು, ಸ್ವರ್ಜಿತೆ ಆಯಿತು, ಕರೆಕ್ಟಾ? ಸ್ವರ್ಜಿತೆಯಿಂದ ಈಗ ವರ್ಣಕ್ಕೆ ಬಂದಿದೀಯಾ. ನೆಕ್ಸ್ಟು ಕೀರ್ತನೆಗೆ ಹೋಗ್ಬೇಕು ನೀನೀಗ, ಕರೆಕ್ಟಾ? ಹೆಂಗೆ ಗೊತ್ತು ನನಗೆ, ನನ್ನನ್ನೇನಾದರೂ ನೀನು ಯಾಮಾರಿಸಿದ್ರೆ ಡೈಲಿ ನೋಡ್ತೀನಿ ನಿಮ್ಮನ್ನ. ಹಂಗ ನೀನು ನನ್ನ ಯಾಮಾರ್ಸೋಕ್ಕಾಗಲ್ಲ ಅಲ್ಲ? ಇಲ್ಲ, ಸರಿ ಇಲ್ಲ ನಾನು ಗೊತ್ತು, ನೋಡಿದ್ದೀನಲ್ಲ. ಆಯಿತು, ಸರಿ. ಈಗ ವರ್ಣಕ್ಕೆ ಬಂದಿದೀಯಾ. ವರ್ಣ ಯಾವ್ದು ಹೇಳ್ಕೊಟ್ಟಿದ್ದಾರೆ? ನಿನ್ನೂ ಗೌರಿ ಹೇಳ್ಕೊಟ್ಟಿದ್ದಾರಾ? ಆಮೇಲೆ ಅಷ್ಟೇ, ಅದೊಂದೇ ಈಗ ಒಂದೇ ಹೇಳ್ಕೊಟ್ಟಿದ್ದು. ಹೇಳ್ಕೊಟ್ಟಿದ್ದಾರೆ. ಇನ್ನು ತುಂಬ ಆರಂಭದಲ್ಲಿದ್ದೀಯಾ ನೀನು. ತುಂಬ ದೂರ ಹೋಗಬೇಕು ಕಲಿಯೋಕ್ಕೆ, ಇನ್ನು ತುಂಬ ಕಲಿಬೇಕು ನೀನು, ಗೊತ್ತಾಯ್ತಾ? ಅಲ್ಲಿ ಬರೋರು ಶಾಸ್ತ್ರೀಯ ಸಂಗೀತದಲ್ಲಿ ಚೆನ್ನಾಗಿ ಪಾಠ ಹೇಳ್ತಾರಾ? ಹೇಳ್ತಾರೆ. ಹೆಂಗೆ ಗೊತ್ತು ನಿಮಗೆ? ನಾವು ಇವರ ಸೇರಿಸೋದಕ್ಕೆ ಅಥವಾ ನಮ್ಮಲ್ಲಿ ಕರ್ಸೋದಕ್ಕೆ ಯಾರು ಫೀಸು ಕಡಿಮೆ ತೊಗೊತಾರೆ ಅಂಥವನ್ನ ಕರ್ಸ್ಬೇಕು ಅಂತ ನಮ್ಮ ಐಡಿಯಾ ಇರೋದಕ್ಕೆ ನಾವು ಕೊಡೋದಕ್ಕಾಗಲ್ಲ. ಹಾಗಾಗಿ ಎಲ್ಲರನ್ನೂ ನಾವು ನೋಡ್ತೀವಿ, ಯಾರು ಯಾವ ಥರ ಹೇಳ್ಕೊಡ್ತಾರೆ, ಯಾವ ಥರ ಕಾರ್ಯಕ್ರಮ ಕೊಡ್ತಾರೆ ಮಕ್ಳ ಕೈಯಲ್ಲಿ, ಮಕ್ಳ ಹತ್ರ ಎಷ್ಟು ಕಡಿಮೆ ಫೀಸ್ ಇಸ್ಕೊತಾರೆ ಅಂತ. ಆಯಿತು, ಸಂತೋಷ. ಕೀರ್ತನೆ, ಗೀತೆ ಯಾವ್ದು ಹೇಳ್ಕೊಟ್ಟಿದ್ದಾರೆ? ಗೀತೆನೂ ಆಗಿರ್ಬೇಕಲ್ಲ ಮಧ್ಯದಲ್ಲಿ. ಹಾಂ, ಗೀತೆ ಏನು ಹೇಳ್ಕೊಟ್ಟಿದ್ದಾರೆ? ಕೊಡು. ಸರಿ, ಯಾವ್ದು ಗೊತ್ತೋ ಅದಿಲ್ಲ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರಜೇಕ್ಷಣ, ಸುಜನ ಬಾಂಧವ ಕೃಷ್ಣ
ಕೃಷ್ಣ ವೈಷ್ಣವ ಕೃತೆ. ಅದೊಂದೇನಾ? ಇನ್ನು ಹೇಳ್ಕೊಟ್ಟಿದೆ. ಬೇರೆದು ಹೇಳ್ಕೊಟ್ಟಿದ್ದಾರೆ ಗೀತೆಗಳು. ಹಾಂ. ಆಯಿತು, ಚೆನ್ನಾಗಿ ಓದು, ಕಲ್ತ್ಕೊ, ನೋಡೋಣ ಅದೇನಾಗತ್ತೆ ಅಂತ. ನಾನು ನಮ್ಮ ಹುಡುಗರಿಗೆ ಹೇಳ್ಬಿಟ್ಟು ನನಗೆ ಸಂಗೀತ ಕಲಿಯೋಕೆ ಅವ್ರ ಹತ್ರ ಏನಿದೆ ಅದಕ್ಕೇನು ವ್ಯವಸ್ಥೆ ಬೇಕೋ ಅದು ಮಾಡಿಸೋಣ. ಓಕೆ. ತುಂಬ ಉಮೇಶ್ ಸರ್ ಹೆಡ್ ಮಾಸ್ಟ್ರೇ ಹೆಲ್ಪ್ ಮಾಡೋದು ಜಾಸ್ತಿ. ಹೌದು, ಹಾಂ, ಉಮೇಶ್ ಸರ್ ಒಂದಿದ್ದಾರೆ HM. ಹೇಳಿದ್ಲಲ್ಲ, ಅವರೇ ಕೇಳಬೇಕೀಗ, ಅವ್ರನ್ನ ಕೇಳಬೇಕಲ್ಲ, ಬಂದು ಜೊತೇಲಿ ಓದ್ತಾ ಇರಬೇಕು. ಕ್ಲಾಸ್ ಟೀಚರ್ ಸವಿತಾ ಅಂತ ಇದ್ದಾರೆ. ಎರಡನ್ನೂ ನೀನು ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು. ಬರೀ ಸಂಗೀತನೂ ಅಲ್ಲ, ಬರೀ ಓದೋದು ಅಲ್ಲ. ನಿನಗೆ ಬರೀ ಸಂಗೀತನೇ ಬೇಕು ಅನ್ನೋದಾದರೆ ಇನ್ನೊಂದು 8-10 ವರ್ಷ ಆದಮೇಲೆ ಡಿಸೈಡ್ ಮಾಡ್ಬೋದು, ಈಗಲ್ಲ. ಹಾಗಾಗಿ ಈಗ ಓದ್ತಾನೂ ಇರಬೇಕು, ಸಂಗೀತನೂ ಕಲಿತಿರಬೇಕು. SSLC PUC ದಾಟೋವರೆಗೆ. ಆಮೇಲೆ ನೀನು ಡಿಸೈಡ್ ಮಾಡು, ನಿನಗೇನು ಬೇಕೋ ಅದು ಮಾಡು. ಓದ್ತೀನಿ ಅಂದರೆ ಓದ್ಕೋ, ಸಂಗೀತ ಅಂದರೆ ಸಂಗೀತ, ನಿನ್ನಿಷ್ಟ ಆಗ. ಅರ್ಥ ಆಗ್ತಿದೆಯಾ? ಈಗ ಎರಡೂ ಮಾಡಬೇಕು. ಬರೀ ಸಂಗೀತ ಅಂದ್ಕೊಂಡ್ರೆ ಹಿಂದೆ ಹೋಗೋಂಗಿಲ್ಲ. ಹಾಂ, ಸದ್ಯಕ್ಕೆ. ಆಮೇಲೆ ನೋಡೋಣ ಮುಂದಕ್ಕೆ. ಹಾಂ, ಆಲ್ ರೈಟ್. ಪ್ರಸಾದ್ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷರು, ನಮಸ್ಕಾರ. ತಾವು ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ಏನೇ ನಿಮ್ಮ ಏರಿಯಾ ಹಾಂ ಈ ಮಗೋದು ಸರ್, ಅವಳದ್ದೇನೋ ಸಂಗೀತದ ಜವಾಬ್ದಾರಿಗಳು ಅದು ಇದು ಏನೇನು ಬರುತ್ತೆ ನೋಡೋಣ. ನಾನು ಇರ್ತೀನಿ ನಿಮ್ಮ ಜೊತೆ. ಆ ಮಗುದ ಜವಾಬ್ದಾರಿ ನಾನು ತಗೊಳ್ತೀನಿ. ಖಂಡಿತ ಸರ್. ಸೋ ನೈಸ್ ಆಫ್ ಯು. ಆಯ್ತು ಸರ್, ಆಯ್ತು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಾನು ವ್ಯವಸ್ಥೆ ಮಾಡಿಸ್ತೀನಿ, ಕಳಿಸಿ. ಬಟ್ ನೀನು ಚೆನ್ನಾಗಿ ಓದೋದು ಕ್ಯಾಪ್ಕ ಇಟ್ಕೋ. ಬರೀ ಸಂಗೀತ ಅಂತದ್ರಿಂದ ಇನ್ನೂ 10 ವರ್ಷ ಹೋಗಬೇಡ. ಅರ್ಥ ಆಗ್ತಿದೆಯಾ? ಓದೋದು ಸಂಗೀತ ಎರಡೂ ಹಿಂಗೆ ಹೋಗಬೇಕು, ಪಕ್ಕನೇ ಇರಬೇಕು. ಒಂದು ಬಿಡಬಾರ್ದು, ಇದು ಬಿಡಬಾರ್ದು, ಇದು ಬಿಡಬಾರ್ದು. 10-12 ವರ್ಷ ಆದಮೇಲೆ ನಿನಗೆ ಯಾವುದು ಬೇಕೋ ಅದನ್ನು ಡಿಸೈಡ್ ಮಾಡುವಂತೆ. ಗೊತ್ತಾಯ್ತಾ? ಸೊ ನಿಮ್ಮ ಇದಕ್ಕೆ ಕಳಿಸ್ತಾರೆ, ಅವ್ರಿಗೆ ಅದೇನು ವ್ಯವಸ್ಥೆ ಮಾಡಿಸಿ, ಅದಕ್ಕೆ ಅದು ಏನಾಗುತ್ತೆ, ಏನು ವ್ಯವಸ್ಥೆ ಖರ್ಚು, ಇದನ್ನು ನಮ್ಮ ಹುಡುಗರುಗಳು ಹೇಳ್ತಾ ಇರ್ತಾರೆ. ತೊಂದರೆ ಇಲ್ಲ, ಮಾಡಿಸ್ಕೊಡ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದಾಗಲಿ ನಿಮ್ಮ ಸಂಸ್ಥೆಗೆ. ಚೆನ್ನಾಗಿ ನೋಡ್ಕೊಳ್ಳಿ ಅವಳನ್ನ. ಚೆನ್ನಾಗಿ ಓದುಪ್ಪ.